ಹಾಯ್ ಎಲ್ರಿಗೂ. ಈ ವ್ಲಾಗಲ್ಲಿ ಬೆಂಗಳೂರಿಂದ ತಿರುಚೆಂದೂರ್ಗೆ ಹೆಂಗೆ ಹೋಗಬೇಕು, ಏನೆಲ್ಲ ಅಲ್ಲಿ ಮಾಡಿದ್ವಿ ಅನ್ನೋದನ್ನ ನೋಡೋಣ. ಫಸ್ಟ್ ನಾವು ಫ್ಲೈಟಲ್ಲಿ ಹೋಗಿ ಬರೋಣ, ಬಿಕಾಸ್ ನಮಗೆ ಟೈಮ್ ಇರಲ್ಲ ಎಲ್ಲನೂ ಕವರ್ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ವಿ ನಮ್ಮದು 15 ಡೇಸ್ ವೆಕೇಷನಲ್ಲಿ. ಬಟ್ ಅದು ಆಗಲಿಲ್ಲ, ಬಿಕಾಸ್ ಟಿಕೆಟ್ಸ್ ಪ್ರೈಸಸ್ ಎಲ್ಲ ತುಂಬ ಇತ್ತು. ಸೊ ಹೀಗೆ ಗೂಗಲಲ್ಲಿ ಚೆಕ್ ಮಾಡಿದಾಗ ಸವಾರಿ ಅನ್ನೋ ಅಪ್ಲಿಕೇಶನಲ್ಲಿ ಈ ಪ್ರೈವೇಟ್ ಕ್ಯಾಬ್ ಸರ್ವಿಸ್ ಸಿಕ್ತು. ತುಂಬ ಚೆನ್ನಾಗಿತ್ತು ಸರ್ವಿಸು. ನಾನು ಮಾರ್ನಿಂಗ್ ಒಂದು 10 ಹಂಗೆ ಸರ್ವಿಸ್ ಬುಕ್ ಮಾಡಿದೆ. 1 ಅಲ್ಲ, ಐ ಮೀನ್ 12:30ಗೆಲ್ಲ ನಮಗೆ ಕ್ಯಾಬ್ ಮನೆ ಮುಂದೆ ಇತ್ತು. ಪೇಮೆಂಟ್ ಕೂಡ ಮುಂಚೆನೇ ಮಾಡಬೇಕಂತ ಏನಿಲ್ಲ. ನಾವು ಟ್ರಿಪ್ ಎಂಡ್ ಆದಮೇಲೆ ಪೇಮೆಂಟ್ ಮಾಡಿದ್ವಿ. ಸೊ ನಮಗೆ ಅವರು ಫೋರ್ಸ್ ಮಾಡಿಲ್ಲ, ಬಿಕಾಸ್ ನಮಗೆ ಸ್ಕೆಪ್ಟಿಕಲ್ ಇತ್ತು ಸರ್ವಿಸ್ ಹೇಗಿರುತ್ತೆ, ಕ್ಯಾಬ್ ಬರುತ್ತಾ ಬರಲ್ವಾ ಅಂತ. ಬಟ್ ತುಂಬ ಚೆನ್ನಾಗಿತ್ತು ಸರ್ವಿಸ್. ಸೊ ನಾವು ಮಧ್ಯಾಹ್ನ 1 ಗಂಟೆ ಹಾಗೆ ಹೊರಟ್ವಿ. ಬ್ರೇಕ್ಫಾಸ್ಟ್ ಬಂದು ಲೇಟಾಗಿ ಮಾಡಿದ್ರಿಂದ ನಾವು ಲಂಚ್ಗೆ ಎಲ್ಲೂ ನಿಲ್ಲಿಸಲೇ ಇಲ್ಲ. ಡೈರೆಕ್ಟಾಗಿ ಒಂದು 4 ಹಾಗೆ ಒಂದು ಟೀ ಅಂಗಡಿಲಿ ನಿಲ್ಲಿಸ್ಬಿಟ್ಟು ಬರೀ ಟೀ ಮತ್ತು ಬಿಸ್ಕೆಟ್ ಮಾತ್ರ ಲೈಟಾಗಿ ತಿಂದ್ವಿ, ಬಿಕಾಸ್ ತುಂಬ ಬಿಸಿಲಿತ್ತು. ಏನೂ ತಿನ್ಬೇಕಂತಲೇ ಅನ್ನಿಸ್ಲಿಲ್ಲ ನಮಗೆ. ಅರ್ಲಿ ಡಿನ್ನರ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬರೀ ಜಸ್ಟ್ ಕಾಫಿ ಬಿಸ್ಕೆಟಲ್ಲಿ ಮುಗಿಸ್ದ್ವಿ. ಹೋಗೋ ದಾರಿಲಿ ನೇಚರ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಾನು ಒಂದು ಹೇಳಬೇಕು ನಿಮಗೆ, திருச்செந்தூர் ಬಂದು 2ನೇ ಪಡೈ ವೀಡು, 2வது ಪಡೈ ವೀಡು. ನಾನು ತಮಿಳ್ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ನಾನು ನನ್ನ ಹಸ್ಬೆಂಡ್ ಜೊತೆ ತಮಿಳಲ್ಲೇ ಮಾತಾಡೋದು. ನಮ್ಮಮ್ಮ ನಮ್ಮ ಮನೆ ಸೈಡಲ್ಲಿ ಕನ್ನಡನೇ ಮಾತಾಡೋದು. ಸೊ ನಾನು ಸಬ್‌ಟೈಟಲ್ಸ್ ಕೂಡ ಹಾಕ್ತೀನಿ ನಿಮಗೆ ತಮಿಳ್ ಅರ್ಥ ಆಗಿಲ್ಲ ಅಂತ ಹೇಳಿದರೆ. ಇದು 2ನೇ ಮನೆ ಅಂತ ಕರೀತಾರೆ ತಿರುಚೆಂದೂರ್ ಬಂದು. ಸೊ ಅಲ್ಲಿ ಹೋಗಿ ಒಂಥರ ದೇವರು ನಮ್ಮನ್ನ ಏನೋ ತುಂಬ ಶೋಧಿಸ್ತಾ ಇದ್ದಾರೆ ಅಂತ ಹೇಳಿದಾಗ, ಅಲ್ಲೋಗಿ ಆ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ ತಿರುಚೆಂದೂರ್ನ, ಅಲ್ಲೋಗಿ ನಾವು ಬೇಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಾವು ಬೇಡ್ಕೊಂಡು ಬಂದಿದ್ದೆಲ್ಲ ನಡೆಯುತ್ತೆ ಅಂತ ಒಂದು ನಂಬಿಕೆ. ಅದು ಅಲ್ಲದೆ ಏನಂತ ಹೇಳ್ತಾರೆ ಅಂದರೆ, ಆ ದೇವಸ್ಥಾನಕ್ಕೆ ನಾವು ಅನ್ಕೊಂಡ್ರೆ ಹೋಗೋದಕ್ಕಾಗೋದಿಲ್ಲ, ದೇವರು ಅನ್ಕೋಬೇಕು ಓಕೆ ಇವಳಿಗೆ ಇದು ಟೈಮ್ ಬಂತಂತ, ಅವಾಗಲೇ ನಾವು ಹೋಗೋಕ್ಕಾಗೋದು ಅಂತ ಕೂಡ ಹೇಳ್ತಾರೆ. ಆಲ್ಮೋಸ್ಟ್ ನಮಗೆ 12 to 13 ಅವರ್ಸ್ ತಗೊಳ್ತು ರೀಚ್ ಆಗೋದಕ್ಕೆ ತಿರುಚೆಂದೂರು. ಆಲ್ಮೋಸ್ಟ್ ಬೆಂಗಳೂರಿಂದ 630 ಕಿಲೋಮೀಟರ್ಸ್ ಅರೌಂಡ್ ಇತ್ತು ಟ್ರಾವೆಲಿಂಗ್ ಡಿಸ್ಟೆನ್ಸ್. ನಾವಿಲ್ಲಿ 1 ಗಂಟೆಗೆ ಬಿಟ್ಟಿದ್ದು ಕರೆಕ್ಟಾಗಿ, ಮಧ್ಯಾಹ್ನ 1 ಗಂಟೆಗೆ ಬಿಟ್ಟರೆ ಅಲ್ಲಿ 1:30ಗೆ ಹೋಗಿ ಸೇರಿದ್ವಿ. 3 ಸತಿಗೆ ಬ್ರೇಕ್ ತೊಗೊಂಡಿರ್ತೀವಿ. ಒಂದು ಕಡೆ ಬರೀ ನೀರು ತೊಗೊಳೋದಕ್ಕೆ ನಿಲ್ಲಿಸಿದ್ವಿ ಸ್ಟಾರ್ಟಿಂಗ್, ಅದಾದಮೇಲೆ ಟೀ ಕುಡಿಯೋದಕ್ಕೆ, ಅದಾದಮೇಲೆ ಡೈರೆಕ್ಟು ಡಿನ್ನರ್ಗೆ ನಿಲ್ಲಿಸಿದ್ದು ನಾವು. ಮಧ್ಯದಲ್ಲಿ ಫ್ಯೂಯಲ್ ಬ್ರೇಕ್ಸ್ ತೊಗೊಂಡಾಗ ವಾಶ್ರೂಮ್ಸ್ ಯೂಸ್ ಮಾಡ್ಕೊಂಡಿದ್ದಷ್ಟೇ, ಬೇರೆ ಎಲ್ಲೂ ಅನಾವಶ್ಯಕವಾಗಿ ನಿಲ್ಲಿಸಿಲ್ಲ ಗಾಡಿನ. ಸೊ ಹೋಟೆಲಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಇತ್ತು, ಅದೇ ತೊಗೊಂಡೆ ನಾನು. ರಾಜೇಶ್ ಇಡ್ಲಿ ತೊಗೊಂಡ. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗಬೇಕಿತ್ತು. ನಾವು 1:30ಗೆ ರೀಚ್ ಆಗಿಬಿಟ್ವಿ. ರೀಚ್ ಆದಮೇಲೆ ಗೊತ್ತಾಗಿದ್ದು ಅಷ್ಟು ಜನ 1:30 ಟೈಮಲ್ಲೇ. ನಮ್ಗೆ ಅವಾಗ ಕೂಡ ರಿಯಲೈಸ್ ಆಗಿಲ್ಲ. ಆದರೆ ರೂಮ್ಸ್ ಎಲ್ಲ ಕೂಡ ತುಂಬ ಡಿಮ್ಯಾಂಡ್ ಇತ್ತು. ಅಲ್ಲಿ ದೇವಸ್ಥಾನದ ಹತ್ರ ಇರೋ ರೂಮ್ಗೆ ಅಂತೂ ಇನ್ನೂ ಡಿಮ್ಯಾಂಡು. 1500 ಚಾರ್ಜ್ ಮಾಡಿದ್ರು. ನಾವು 2 ಚೆಕ್ ಇನ್ ಮಾಡಿದ್ವಿ, 11 ಚೆಕ್ಔಟ್ ಮಾಡಿದ್ವಿ. ಏನು ಎಮ್ಯುನಿಟೀಸ್ ಎಲ್ಲ ಜಸ್ಟ್ ಬೇಸಿಕ್ ಥಿಂಗ್ಸೇ ಇದ್ದಿದ್ದು. ಸೊ ನಾನು ರಾಜೇಶ್ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಒಂದು ಪದ್ಧತಿ ಇದೆ, ಹೋಗಿ ನಾವಲ್ಲಿ ಸಮುದ್ರದಲ್ಲಿ ಮುಳುಗ್ಬಿಟ್ಟು ನಾಳಿಕೆನರಲ್ಲಿ ಸ್ನಾನ ಮಾಡಿಬಿಟ್ಟು ಬಂದಾದಮೇಲೆ ಮತ್ತೆ ಸ್ನಾನ ಮಾಡಬಾರ್ದು, ಬರೀ ಹೊಸ ಬಟ್ಟೆ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಬೇಕು. ಆ ಥರ ಇರಬೇಕಂದ್ರೆ ಅಲ್ಲೆಲ್ಲ ಉಜ್ಜದೆ ಹೇಗೆ ಹೋಗೋದು, ಅದು ಟ್ರಾವೆಲ್ ಮಾಡಿ ಬಂದಿದ್ದೀವಿ ಅಂದ್ಬಿಟ್ಟು ನಾವು ರೂಮಿಂದ ಹೊರಡೋದಕ್ಕೆ ಮುಂಚೆನೇ, ಸಮುದ್ರದಲ್ಲಿ ಮುಳುಗೋದಕ್ಕೆ ಮುಂಚೆನೇ ಫ್ರೆಶ್ ಆಗಿ ಫುಲ್ ಹಲ್ಲೆಲ್ಲ ಉಜ್ಕೊಂಡು ಸ್ನಾನ ಮಾಡಿ, ಪ್ರಾಪರ್ ಸ್ನಾನ ಮಾಡಿಬಿಟ್ಟು ಅದೇ ಬಟ್ಟೆ ಹಾಕ್ಕೊಂಡು ಹೊರಡ್ವಿ, ಬಿಕಾಸ್ ಅದು ತೇವ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು. ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಬೀಚ್ ಇತ್ತು, ಅಲ್ಲೇನೆ ಎದುರುಗಡೆ. ಅಷ್ಟು ಜನ ಮಲಗಿದ್ರು ಅಲ್ಲಿ. ನಾವು ಹೋಗಿರೋದು ಅದು ಟೈಮ್ ಬಂದು 4 ಗಂಟೆ. ಮೇ ಬಿ ನಾವು ಬೀಚ್ ಹತ್ರ ಹೋಗೋಷ್ಟರಲ್ಲಿ 4:10, 4:15 ಆಗಿರ್ಬೋದು ಅಷ್ಟೇ, ಬಿಕಾಸ್ ನಮಗೆ ರೂಮಿಂದ ದೇವಸ್ಥಾನ ಬಂದು ತುಂಬ ಹತ್ತಿರದಲ್ಲಿತ್ತು. ನಾವು ಗೊತ್ತಿಲ್ಲದೆ, ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಈ ವ್ಲಾಗ್ ಎಲ್ಲ ಮಾಡೋದಕ್ಕೆ. ಸೊ ಅದಕ್ಕೆ ಫೋನ್ ತಗೋ ಅಂತ ಹೇಳಿಬಿಟ್ರು. ಅದು ಐಫೋನ್ ಬೇರೆನಾ, ನನಗೆ ಭಯ ಅಂದರೆ ಭಯ. ಹೋಗಿ ಮುಳುಗ್ಬಿಟ್ಟು ಬಾ ನಾನು ವೀಡಿಯೋ ತೆಗಿತೀನಿ ದಡದಲ್ಲಿ ನಿಂತ್ಕೊಂಡನ್ನ. ಆದರೆ ನನಗೆ ಅಲ್ಲಿ ಅಲೆಯಲ್ಲಿ ಮುಳುಗೋದು ಅದೊಂದು ಭಯ. ಅಂದರೆ ಅಲ್ಲಿ ಎಲ್ಲರೂ ಅದು ಮುಳುಗಿದ ಬಟ್ಟೆನ ಅಲ್ಲೇ
ಬಿಚ್ಚಿ ಹಾಕ್ಬಿಟ್ಟಿದ್ದಾರೆ. ಅದು ಕಾಲಿಗೆ ಸಿಗಾಕೊಂಡು ಅಲೆ ಜೊತೆಗೆ ಅದು ಎಳೀತಿದೆ ನಮ್ಮನ್ನ. ಅಲೆ ಬೇರೆ ಜೋರಾಗಿ ಬೀಸ್ತಿದೆ. ಹಾಗಿರ್ಬೇಕಾದ್ರೆ ಸರಿ ಅವ್ರು ಬಂದ್ರು. ಒಂದ್ ಕೈಯಲ್ಲಿ ಫೋನ್ ಹಿಡ್ಕೊಂಡು, ಒಂದ್ ಕೈಯಲ್ಲಿ ನನ್ನ ಬೇರೆ. ಅಪ್ಪಾ ಅನ್ಸ್ಬಿಡ್ತು. ಆದ್ರೆ ಒಳ್ಳೆ ಇದ್ರಲ್ಲೇ ಮುಳುಗ್ಬಿಟ್ಟು ನೆಕ್ಸ್ಟು ನಾವ್ ಅಲ್ಲಿವರ್ಗುನು ನಾವು ರಿಯಲೈಸ್ ಮಾಡಿಲ್ಲ, ಅಲ್ಲೊಂದು ದೊಡ್ಡ ಕ್ಯೂ ಬಿಲ್ಡಪ್ ಆಗ್ತಾನೇ ಇದೆ ನಾಳಿಕೆನರ್ಗೆ ಅಂತ. ಇದು ಏನಂತ ಹೇಳಿದ್ರೆ ಸೂರ ಸಂಹಾರ ಮಾಡಿದ್ರಲ್ಲ ಮುರುಘ, ಅವಾಗ ಈ ಸಮುದ್ರದ ಹತ್ರ ತೀರದಲ್ಲೇನೆ ಸಂಹಾರ ನಡೆದಿದ್ದಂತೆ ರಾಕ್ಷಸಂದು. ಅವಾಗ ನಡ್ದಾದ್ಮೇಲೆ ಅವ್ರಿಗೆ ಬಾಯಾರಿಕೆ ಆಯ್ತಂತೆ. ಆದ್ರೆ ಸುತ್ತಲೂ ಸಮುದ್ರ, ಆದ್ರೆ ಒಳ್ಳೆ ನೀರೇ ಅವ್ರಿಗೆ ಇರ್ಲಿಲ್ಲ ಅಂತ. ಆಗ ಅವ್ರದ್ದು ಇದಿದೆಯಲ್ಲ, ವೇಲ್ ಇದೆಯಲ್ಲ, ಅದನ್ನ ತೆಗ್ದು ಅವ್ರು ಇಲ್ಲಿ ಹತ್ರದಲ್ಲಿ ಬೀಸಿದಾಗ ಅವಾಗ್ಲೇ ಈ ಬಾವಿ, ಚಿಕ್ಕದು ಬಾವಿ ಉತ್ಪತ್ತಿ ಆಯ್ತು. ಅದ್ರಿಂದ ಉಪ್ಪು ನೀರಲ್ಲ, ಮಾಮೂಲಿ ಶುದ್ಧ ನೀರು ಉತ್ಪತ್ತಿ ಆಯ್ತು. ಅದಿಲ್ಲೂವರೆಗೂ ಆ ನೀರಲ್ಲಿ, ಆ ಬಾವಿಲಿ ನೀರ್ ಖಾಲಿ ಆಗೇ ಇಲ್ಲ. ಸೊ ಅದೇ ಇದು ಪದ್ಧತಿ. ಇದರಲ್ಲಿ ನಾವು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಂತ ಒಂದು ನಂಬಿಕೆ. ಸೊ ನೀವು ಫಸ್ಟ್ ಬಂದು ಸಮುದ್ರದಲ್ಲಿ ಮುಳುಗ್ಬೇಕು. ಆಮೇಲೆ ಇಲ್ಲಿ ಒಳಗಡೆ ನಾಳಿಕೆನರಲ್ಲಿ ಹೋಗಿ ಅವರು ಫಸ್ಟ್ ನೀರ್ ತೆಗ್ದು ಹಾಕ್ತಾರೆ. ನಾನು ಹಂಗೆ ನೋಡಿದ್ದು ವಿಡಿಯೋದಲ್ಲಿ. ಅಂದ್ರೆ ಬಾವಿಯಿಂದ ಹಿಂಗೆ ನೀರ್ ಹಿಂಗೆ ಬಿಂದಿಗೆಯಲ್ಲಿ ತೆಗ್ದು ನಮ್ಮ ಮೇಲೆ ಹಾಕ್ತಾರೆ ಒಂದು 3 ಟೈಮ್ಸ್. ಬಟ್ ಇದು ರಶ್ ಇರೋದಕ್ಕ ಏನಂತ ಗೊತ್ತಿಲ್ಲ, ಒಂದು ಪೈಪ್ ಸಿಸ್ಟಮ್ ತರ ಮಾಡ್ಬಿಟ್ಟಿದ್ರು ಆ ಬಾವಿ ಒಳಗೆ. ಪೈಪ್, ನಾವಿವಾಗ ನಮ್ಮನೆ ಬಾವಿಗಳಲ್ಲೆಲ್ಲ ಪೈಪ್ ಹಾಕ್ಬಿಟ್ಟು ಮೋಟ್ರ್ ಹಾಕಲ್ವಾ, ಆ ಥರ ಮೋಟ್ರ್ ಹಾಕ್ಬಿಟ್ಟು ಪೈಪಿಂಗ್ ಸಿಸ್ಟಮ್ ಥರ ಮಾಡಿಬಿಟ್ಟಿದ್ರು. ಆ್ಯಕ್ಚುಲಿ ಅದು ಒಂಥರ ಅಡ್ವಾಂಟೇಜೇ. ನಾವು 4 o'clockಗೆ ಬೀಚ್ ಹತ್ರ, ಅಂದರೆ ರೂಮಿಂದ ಹೊರಟಿದ್ದು 6 o'clockಗೆ ಹೊರಗಡೆ ಬಂದಿದ್ದು. ಅಷ್ಟೂ ದೊಡ್ಡ ಕ್ಯೂ, ಇನ್ನೂ ಜನ ಬರ್ತಾನೆ ಇದ್ದಾರೆ. ನಮಗೆ ಇಲ್ಲಿವರೆಗೂ ರಿಯಲೈಸ್ ಆಗಿಲ್ಲ ನಾಳೆ ಮೊಹರಮ್ಮು, ಅದು ಫ್ರೈಡೇ ಬೇರೆ. ಫ್ರೈಡೇ ಇಲ್ಲಿ ತುಂಬ ವಿಶೇಷ ಅಂತ ಅದು ಗೊತ್ತಿಲ್ಲ ನಮಗೆ. ಇದು ಫಸ್ಟ್ ಟೈಮು, ಯಾರೂ ನಮ್ಗೆ ಹೇಳೂ ಇಲ್ಲ. ಬಿಕಾಸ್ ನಾವು ಅಂದ್ಕೊಂಡಿದ್ವಿ ಮೊಹರಂ ದಿನನೇ ತುಂಬ ರಶ್ ಆಗುತ್ತೆ ಅಂತ. ಬಟ್ ಇದು ಬ್ಯಾಕ್ ಫೈರ್ ಆಯಿತು ನಮಗೆ. ಸೊ ರೂಮಿಗೆ ಬಂದುಬಿಟ್ಟು ನಾವು ಬರೀ ಏನು ಮುಖ ತೊಳೆದಿಲ್ಲ, ಏನಿಲ್ಲ, ಜಸ್ಟ್ ಬಟ್ಟೆ ಬದಲಾಯಿಸ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಹೊರಟ್ಬಿಟ್ವಿ. ಸೊ ನಾವು ಆಲ್ಮೋಸ್ಟ್ ಅಲ್ಲಿ ಕ್ಯೂ ಎಲ್ಲಿದೆ ಅಂತ ಹುಡುಕಿ, ಅದು 100 rupees ಕ್ಯೂ ಒಂದಿದೆ, ಫ್ರೀ ದರ್ಶನ ಒಂದಿದೆ, ಇದೆರಡೇ ಇರೋದಲ್ಲಿ ಆಪ್ಷನ್ನು. ಅದು ಬಿಟ್ಟರೆ ಬೆಳಗಿನ ಜಾವ ಒಂದು ಹಾಲು ಅಭಿಷೇಕ ಅಂತ ಇದೆ ಅಂತೆ. ನಾವು ಅದನ್ನು ಮಿಸ್ ಮಾಡಿದ್ವಿ, ನಮ್ಗೆ ಅದು ಗೊತ್ತಿರಲಿಲ್ಲ. ಸೊ ಈ 100 rupees ದರ್ಶನ ಕ್ಯೂಗೆನೆ ನಿಂತ್ಕೊಂಡ್ವಿ. ನಾವು ಅಂದ್ಕೊಂಡಿದ್ದು ಆಲ್ಮೋಸ್ಟ್ ಒಂದು 2 hours ಅಲ್ಲೆಲ್ಲ ಮುಗ್ದೋಗುತ್ತೆ ದರ್ಶನ ಅಂತ. ಆದರೆ ಇದು ಕ್ಯೂ ಹೋಗ್ತಾ 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 ನಾವು 6:50ಗೆ ಎಕ್ಸಾಕ್ಟಾಗಿ ಕ್ಯೂಗೆ ನಿಂತಿದ್ದು. ನಮಗೆ ಆಲ್ಮೋಸ್ಟ್ 9 o'clock 9:10ಗೇನೋ ಟಿಕೆಟ್ ಸಿಕ್ತು 100 rupeesಗೆ. ಅಲ್ಲಿವರೆಗೂ ನಮಗೆ ಟಿಕೆಟೇ ಸಿಕ್ಕಿಲ್ಲ, ಕ್ಯೂ ಒಳಗೆ ಹಾಗೆ ಹೋಗಿ ಹೋಗಿ ಹೋಗಿ. ಸೊ ನಮಗೆ ಫೈನಲಿ ದರ್ಶನ ಮುಗಿದಿದ್ದು 11 o'clockಗೆ. 6:50ಗೆ ನಿಂತಿದ್ದು 11 o'clockವರೆಗೂ ಆಯಿತು. ಅಷ್ಟೂ ರಶ್ಶು. ಆದರೆ ನಮ್ಗೆ ಏನಂತಾನೆ ಗೊತ್ತಿಲ್ಲ, ಇದೇನು ಮಿರಾಕಲ್ಲ ಗೊತ್ತಿಲ್ಲ, ಅಷ್ಟು ಕ್ಯೂ ಅಲ್ಲಿ ದರ್ಶನ ಮಾಡ್ತಾ ಇರ್ಬೇಕಂದ್ರೆ ನಮ್ಮ ಮುಂದೆ ಇರೋ ಕ್ಯೂ ಅಲ್ಲೂ ಜನ ಇಲ್ಲ. ಅಲ್ಲಿ ಮೂಲಸ್ಥಾನ ಹತ್ರ ಹೋದಾಗ ಹಿಂದೆ ಇರೋ ಕ್ಯೂನಲ್ಲೂ ಜನ ಇಲ್ಲ, ಬರೀ ನಾನು ರಾಜೇಶ್ ಮಾತ್ರನೇ ನಿಂತಿದ್ದೀವಿ ದೇವ್ರ ಎದುರುಗಡೆ. ಒಳ್ಳೆ ದರ್ಶನ ಆಯಿತು. ನಾವು ಏನೂ ತಿಂದಿರಲಿಲ್ಲ, ಏನೂ ಕುಡ್ದಿರಲಿಲ್ಲ, ಬರೀ ಹೊಟ್ಟೆಲಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿಂದ ಹೊರಗಡೆ ಬಂದಾದ್ಮೇಲೆ ಬಿಸಿಲು ಅಂದರೆ ಬಿಸಿಲು. ಇಮಿಡಿಯೇಟ್ ಬಂದ್ಬಿಟ್ಟು ನಾನು ಬರೀ ನನ್ನ ಹಸ್ಬೆಂಡ್ ಟೀ ಶರ್ಟ್ನ ಚೇಂಜ್ ಮಾಡಿಕೊಂಡೆ, ಬೇರೆ ಬಟ್ಟೆ ಇರಲಿಲ್ಲ. ಫುಲ್ಲು ಒದ್ದೆ ಆಗಿಬಿಟ್ಟಿತ್ತು, ಅಷ್ಟು ಶೆಕೆ ಅಲ್ಲಿ. ಬರ್ತಾ ಇದ್ದಾರಲ್ಲಿ ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಫುಲ್ ಜನ, ಚಿಕ್ಕ ಅಂತಿದೆ ಜನ. ನನಗೂ ರಾಜೇಶ್ಗೆ ಇಬ್ರಿಗೂ ಜನ ಅಷ್ಟು ಕ್ರೌಡೆಡ್ ಅಂದರೆ ಇಷ್ಟ ಆಗಲ್ಲ. ಸೊ ಕ್ಯಾಬ್ ಡ್ರೈವರ್ಗೆ ಹೇಳಿಬಿಟ್ಟು ಹೊರಡಿ ಅಂತ ಹೇಳಿಬಿಟ್ವಿ. ಸೊ ಸ್ವಲ್ಪ ಮುಂದೆ ಬಂದಿದ ತಕ್ಷಣವೇ ನಮಗೆ ಅದು ಕಂಬನ್ ಕೂಳೆಲ್ಲ ಸಿಕ್ತು. ನಂಗೆ ಅದೆಲ್ಲ ತುಂಬ ಇಷ್ಟ. ರಾಗಿ ಅಂಬಲಿ, ಆಮೇಲೆ ಇದು ಒಂಥರ ಅಂಬಲಿ ಬರುತ್ತೆ, ಇದೂ ತುಂಬ ಇಷ್ಟ. ಸೊ ಅದನ್ನು ಕುಡಿದ್ಬಿಟ್ಟು ಮಧ್ಯಾಹ್ನ ಒಂದು ಕಡೆ ಲಂಚಿಗೆ ನಿಲ್ಲಿಸಿದ್ವಿ. ಅವಾಗ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಆದರೆ ಇದ್ರಲ್ಲಿ ಟ್ವಿಸ್ಟ್ ಏನಂದರೆ, ನಾಳೆ ಮೊಹರಂ ಇರೋದ್ರಿಂದ ತಮಿಳ್ನಾಡು ಸೈಡ್ ಹೋಗೋ ವೆಹಿಕಲ್ಸ್ ಕ್ಯೂ ನೋಡಿದ್ದೀರಾ, 4 to 5 kilometers ಟ್ರಾಫಿಕ್ ಜಾಮ್ ಆಗಿದೆ. ಯಪ್ಪ, ನಮಗಂತೂ ಆ ದೇವರೇ ಕಾಪಾಡಿದ್ರು ಅಂತ ಅಂದ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.